ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಬಂದು ಗುರುವಾರದ ವ್ಲಾಗ್. ಬೆಳಗ್ಗೆ ಇಡ್ಲಿ ಮಾಡಿದ್ದೆ. ಅವಳು ತಿಂದು ಬಾಕ್ಸ್ ಕಟ್ಕೊಂಡು ಹೋದ್ಲು. ಅವಳದು 8 ಗಂಟೆಗೆ ಬಸ್ ಬರ್ತಂತಂದೆಲ್ಲ. ಹಂಗಾಗಿ ಅವರು ಹೋದ್ಮೇಲೆ ಇದಿಷ್ಟು ಕೆಲಸ ನಮಗೆ. ಮುಸುರೆ ಬಟ್ಟೆ ಅಷ್ಟು ಮಂಡೆ ಒರೆಸೋಣಂತ. ನಾಳೆ ಶುಕ್ರವಾರ ಕೂಡ ಇತ್ತು, ಹಂಗಾಗಿ 2 ಆಗ್ಬಿಡುತ್ತೆ ಅಂತಂದು ಅಷ್ಟು ಬಟ್ಟೆ ಒಗೆದು ತೊಳೆದಾಕಿದೆ. ತೊಳೆದ್ಮೇಲೆ ಅಷ್ಟೊಂದು ಮುಸುರೆ ಇದ್ದು ಇಡ್ಲಿ ಮಾಡಿದ್ಮೇಲೆ ಅಷ್ಟು ಮುಸುರೆ ಹಾಗೆ ಆಗ್ತಾವೆ ಹೆಂಗಿದ್ರು. ಅವಿಸು ಪಾತ್ರೆಯನ್ನು ತೊಳೆದು ಪೂಜೆ ಸಾಮಾನು ಕೂಡ ನಾಳೆ ಶುಕ್ರವಾರಕ್ಕಾಗುತ್ತಂತ ಪೂಜೆ ಸಾಮಾನು ಕೂಡ ಉದ್ದಿಟ್ಟೆ. ಬೆಳಗ್ಗೆ 5 ಗಂಟೆಗೆ ಎದ್ರೇ ನಮಗೆ ಕೆಲಸ ಆಗುತ್ತೆ. ಲೇಟಾಗಿ ಎದ್ದರೆ ಆಗೋದೇ ಇಲ್ಲ. ಯಾಕಂದರೆ ಎಮ್ಮೆಗಳಿದಾವೆ, ಅಂಗಡಿ ಇದೆ. ನಾವು 5 ಗಂಟೆಗೆ ಎದ್ದು ಹೊರಗೆಲ್ಲ ಬಾಗಿಲು ಪೂಜೆ ಮಾಡಿ ಅವರೂ ಎದ್ದು ಎಮ್ಮೆ ಕರಿಯೋಕ್ಕಂತ ಹೋಗ್ತಾರೆ. ನಾನು ಹೋಗಿ ಅಂಗಡಿ ಓಪನ್ ಮಾಡ್ತೀನಿ. ಮಾಡಿ ಅಲ್ಲೊಂದು ಸ್ವಲ್ಪ ಕಸ ಎಲ್ಲ ಪೂಜೆ ಮಾಡ್ತೀನಿ. ಮಾಡಿ ಅವರು ಮುಖ ತೊಳ್ಕೊಂಡು ಹಾಲು ಮನೆಗಿಟ್ಟು ಬರ್ತಾರೆ ಅಂಗಡಿಯಕ್ಕೆ. ನಾನು ಮನೆಗೆ ಬಂದು ಏನಾದರೂ ಟಿಫನ್ ಮಾಡ್ತೀನಿ. ಅವಳು ಸ್ಕೂಲಿಗೆ ಹೋಗ್ತಾಳಲ್ಲ, ಅವಳು ಎದ್ದೇಳೋದಿಲ್ಲ. ಅವಳನ್ನೇ ಎಬ್ಬಿಸಿ ಹಂಗೆ ಮುಖ ತೊಳ್ಸೋಕೆ ಕಳಿಸ್ತೀನಿ. ಹಂಗೆ ಅವ್ರಿಗೂ ಕಾಫಿ ಮಾಡಿಕೊಟ್ಟು ನಾನು ಟಿಫನಿಗೆ ರೆಡಿ ಮಾಡ್ತೀನಿ. ಹಂಗೆ ಇವತ್ತು ಇಡ್ಲಿ ಮಾಡೋಣಂತ ಇಡ್ಲಿ ಮಾಡಿದ್ದೆ. ವೀಡಿಯೋ ಮಾಡೋದೇ ಆಗಿಲ್ಲದು, ಟೈಮ್ ಆಗಿಬಿಡುತ್ತಂತ. ನಮ್ಮದು ಸ್ವಲ್ಪ ಹಳೆ ಮನೆ, ದೊಡ್ಡ ಮನೆ. ಆವಾಗಿನ ಕಾಲದಾಗೆ ಹಿಂಗೆ ಇರ್ತಿದ್ವಲ್ಲ, ಎಲ್ಲರೂ ಕೂಡಿ ಬಾಳ್ತಿದ್ವಲ್ಲ, ಹಾಗಾಗಿ ಇದು ದೊಡ್ಡ ಮನೆ. ಅಷ್ಟು ಕಸ ಗುಡ್ಸೋಕ್ಕೆ ಬೇಕು ಒಂದು ಅರ್ಧ ಗಂಟೆ. ಕಸ ಗುಡಿಸಿದ ಮೇಲೆ ನೆಲ ಒರೆಸೋಕ್ಕೆ 1 ಗಂಟೆ ಬೇಕು. ಹಂಗಾಗಿ ಅಷ್ಟು ಮಾಡೋಷ್ಟೊತ್ತಿಗೆ ಹಳೆ ಮನೆ ಅಂದೆಲ್ಲ, ಹಂಗಾಗಿ ಸ್ವಲ್ಪ ಮಣ್ಣು ಉದುರುತ್ತೆ ಡಬ್ಬೆ ಮೇಲೆ ಎಲ್ಲ. ಅದನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ಅದೊಂದು ಒಳಗೊಂದು ರೂಮ್ ಇದೆ, ಅದಷ್ಟು ಕಸ ಹೊಡ್ಕೊಂಡು ಬಂದೆ. ಸ್ವಲ್ಪ ಹಂಗೆ ಮೇಲೆ ನುಸಿ ಐತಂತ ಅಷ್ಟನ್ನು ಕ್ಲೀನ್ ಮಾಡಿದೆ. ನೆಲ ಎಲ್ಲ ಒರೆಸಿದ ಮೇಲೆ ಹಂಗೆ ಅನ್ನಕ್ಕೆ ಬ್ಯಾಳಿಗಿಟ್ಟೆ. ಮಧ್ಯಾಹ್ನಕ್ಕೆ ಊಟಕ್ಕಾಗುತ್ತೆ ಅಂತ. ಇವತ್ತಿನ ವಿಡಿಯೋ ಇಷ್ಟು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ,